ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಗೀತಾ ಸುನಾದದ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 10ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಆ ಶ್ಲೋಕ ಇಂತಿದೆ: ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾರು ಬ್ರಹ್ಮನಲ್ಲಿ ಕರ್ಮಗಳನ್ನು ಇಟ್ಟು ಸಂಗವನ್ನು ಬಿಟ್ಟು ಕರ್ಮವನ್ನು ಮಾಡುತ್ತಿರುವನೋ ಅವನಿಗೆ ತಾವರೆಯ ಎಲೆಗೆ ನೀರಿನ ಲೇಪವಿಲ್ಲದಿರುವಂತೆ ಪಾಪದ ಲೇಪ ಇರುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಮಾಡುತ್ತಿರುವಂಥ ಒಂದು ಕರ್ಮದ ಉಪಟಳಕ್ಕೆ ಬೀಳದಂತೆ ನೋಡಿಕೊಳ್ಳುವುದಕ್ಕೆ ಹಲವಾರು ಉಪಾಯಗಳನ್ನ ಕೊಡ್ತಾನೆ. ಮೊದಲನೆಯದೇ ಅನಾಸಕ್ತನಾಗಿರುವಂಥದ್ದು. ಇದು ಕರ್ಮಯೋಗದ ದೃಷ್ಟಿ. ಇಲ್ಲಿ ಕೆಲಸ ಮಾಡುವುದಕ್ಕೆ ಮಾತ್ರ ನಮಗೆ ಅಧಿಕಾರ ಉಂಟು, ಅದರಿಂದ ಬರುವಂತಹ ಫಲಗಳಿಗೆ ಅಲ್ಲ. ಇದು ಮೊದಲನೆಯ ದೃಷ್ಟಿಯಾದ್ರೆ, ಇನ್ನು ಎರಡನೆಯದೇ ಜ್ಞಾನ ದೃಷ್ಟಿ. ಇಂದ್ರಿಯಗಳು ಅದಕ್ಕೆ ಸಂಬಂಧಪಟ್ಟ ವಿಷಯ ವಸ್ತುಗಳೊಡನೆ ಸೇರಿ ಕರ್ಮ ಆಗುತ್ತಿದೆ. ನಾನು ಕೇವಲ ಸಾಕ್ಷಿ ಎಂಬ ಭಾವವನ್ನ ರೂಢಿಸಿಕೊಳ್ಳುವಂಥದ್ದು. ಇನ್ನು ಮುಂದೆ ಹೇಳುವಂಥದ್ದೇ ಭಕ್ತಿಯ ದೃಷ್ಟಿ. ಭಾವದ ಹಾದಿ ಅದು. ಅವನು ಕರ್ಮಗಳನ್ನು ಬ್ರಹ್ಮದಲ್ಲಿ ಮಾಡುತ್ತಾನೆ ಎಂದರೆ ಭಗವಂತನಿಗಾಗಿ ಮಾಡುತ್ತಾನೆ. ಇವನ ಕರ್ಮವೆಲ್ಲ ಕೈಂಕರ್ಯ, ಭಗವಂತನಿಗಾಗಿಯೇ ಮಾಡ್ತಾ ಇರುವಂಥದ್ದು. ಅದರಿಂದ ಬರುವಂತಹ ಫಲ ಅವನಿಗೆ ಬೇಕಾಗಿಲ್ಲ. ದೇವರಿಗಾಗಿ ಒಂದು ಕೆಲಸ ಮಾಡುವುದೇ ಆನಂದ. ಇದಕ್ಕೆ ಮಿಗಿಲಾದ ಆನಂದ ಬೇರೊಂದಿಲ್ಲ ಅವನ ಪಾಲಿಗೆ. ಹಾಗಾಗಿ ಮಾಡುವಾಗ ಅದಕ್ಕೆ ಆತ ಅಂಟಿಕೊಂಡಿರುವುದಿಲ್ಲ. ಏಕೆಂದ್ರೆ ಅವನಿಗೆ ಗೊತ್ತಿದೆ, ಭಗವಂತನ ಕೆಲಸ ತನ್ನಂತಹ ಅಲ್ಪ ವ್ಯಕ್ತಿ ಮಾಡುವುದರ ಮೇಲೆ ನಿಂತಿಲ್ಲ ಎಂಬುದು. ಹಾಗಾಗಿ ದೇವರು ಅವಕಾಶ ಕೊಟ್ರೆ ಮಾಡ್ತಾನೆ. ಯಾವಾಗ ಅವನನ್ನ ಆ ಒಂದು ಅವಕಾಶದಿಂದ ತೆಗೆಯುವನೋ ಆಗ ಅವನು ಪೂರ್ತಿಯಾಗುವವರೆಗೆ ದೇವರು ತನ್ನನ್ನೇ ಉಪಯೋಗಿಸಬೇಕು ಎಂದು ಗೊಣಗಾಡೋದು ಇಲ್ಲ. ದೇವರಿಗೆ ತನಗಿಂತ ಚೆನ್ನಾಗಿ ಗೊತ್ತಿದೆ ಎಂಬುದನ್ನ ಆತ ಎಂದಿಗೂ ಮರೆಯುವುದಿಲ್ಲ. ಎಲ್ಲ ಜೀವರು ಅವನ ನಿಮಿತ್ತವೇ. ಯಾರು ಯಾರಿಂದ ಯಾವ ಯಾವ ಕೆಲಸ ಎಷ್ಟು ಆಗಬೇಕಾಗಿದೆಯೋ ಅದು ಅವನಿಗೆ ಗೊತ್ತು. ಅವನಿಚ್ಛೆ ನೆರವೇರಲಿ ಎಂದು ಆತ ಶಾಂತಿಯಿಂದ ಇರುತ್ತಾನೆ. ಹಾಗಾಗಿ ವ್ಯಕ್ತಿಯು ಕರ್ಮ ಪ್ರಪಂಚದಲ್ಲಿಯೇ ಇರುತ್ತಾನೆ. ಯೋಗಿಯಾದವನು ಕೂಡ ಕರ್ಮಗಳನ್ನ ಮಾಡ್ತಾ ಇರುವಂಥವನು, ಆದರೆ ಅದಕ್ಕೆ ಅಂಟಿಕೊಂಡಿರುವುದಿಲ್ಲ ಎಂಬುದಕ್ಕೆ ಒಂದು ಸುಂದರವಾದ ಉಪಮಾನವನ್ನ ಇಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ಯಾವುದದು ಉಪಮಾನ? ನೀರು ಕಮಲದ ಎಲೆಯ ಮೇಲೆ ಹೇಗೆ ಇರುತ್ತೋ ಹಾಗೆ ನಾವು ಕರ್ಮವನ್ನ ಇರಿಸಿಕೊಳ್ಳಬೇಕು ಎಂಬ ಮಹಾನ್ ತತ್ವವನ್ನ ಕೃಷ್ಣ ಇಲ್ಲಿ ತಿಳಿಸ್ತಿರುವಂಥದ್ದು. ಕಮಲದ ಎಲೆಯ ಮೇಲೆ ನೀವು ಗಮನಿಸಿ, ನೀರು ಎಷ್ಟೇ ಬಿದ್ದರೂ ಕೂಡ ಆ ಎಲೆ ಆ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಆದ್ರೆ ಅಂಟಿಸಿಕೊಳ್ಳೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಎಲೆ ನೀರನ್ನ ಅಂಟಿಸಿಕೊಳ್ಳೋದಿಲ್ಲ. ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮವನ್ನ ನಮ್ಮ ಜೀವನದಲ್ಲಿ ಹಾಗೆ ಇಟ್ಕೊಳ್ಬೇಕು ಅಂತ. ಕಮಲದ ಎಲೆ ನಮ್ಮ ಜೀವನ, ಕರ್ಮ ನೀರಿನ ಹನಿಗಳು.
ಹೇಗೆ ನೀರನ್ನ ಎಲೆಗಳು ಅಂಟಿಸಿಕೊಳ್ಳುವುದಿಲ್ವೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಕರ್ಮವನ್ನ ಮಾಡಿ ಬಿಡಬೇಕೇ ಹೊರತು ಅದನ್ನ ಅಂಟಿಸ್ಕೊಳ್ಬಾರ್ದು ಅಂತ. ದೋಣಿಯ ಮೇಲೆ ತೇಲ್ತಾ ಇದ್ರೂ ಕೂಡ ನೀರು ದೋಣಿಯೊಳಗೆ ಬರೋದಿಲ್ಲ. ಹಾಗೆ ನಾವು ಕರ್ಮದಲ್ಲಿ ಫಲಾಪೇಕ್ಷೆಯನ್ನ ತೊರಿಬೇಕು ಎಂಬ ಮಾತನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಯಾವಾಗ ಒಬ್ಬ ಮನುಷ್ಯ ಭಗವದರ್ಪಣ ಭಾವದಿಂದ ಕರ್ಮವನ್ನ ಮಾಡ್ತಾನೋ ಅವನನ್ನ ಯಾವ ಪಾಪಗಳೂ ಕೂಡ ಸೋಕುವುದಿಲ್ಲ. ಏಕೆಂದ್ರೆ ಅವನು ಕರ್ಮಗಳನ್ನ ತನಗಾಗಿ ಮಾಡ್ತಾ ಇಲ್ಲ, ಬದಲಿಗೆ ದೇವರಿಗಾಗಿ ಕೆಲಸವನ್ನ ಮಾಡುವಾಗ ಕೆಲವು ವೇಳೆ ಅನಿವಾರ್ಯವಾಗಿ ನಾವು ಇತರರಿಗೆ ತೊಂದರೆ ಕೊಡಬೇಕಾದಂತಹ ಪ್ರಸಂಗಗಳು ಬರಬಹುದು. ವೈದ್ಯ ಶಸ್ತ್ರಚಿಕಿತ್ಸೆ ಮಾಡುವಾಗ ರೋಗಿಗೆ ನೋವನ್ನ ಕೊಡ್ತಾನೆ. ಅದೇ ರೀತಿ ನ್ಯಾಯಾಧಿಪತಿ ಕಳ್ಳನಿಗೆ ಶಿಕ್ಷೆಯನ್ನ ವಿಧಿಸ್ತಾನೆ. ಹಾಗೆಯೇ ಒಬ್ಬ ಯೋಧನು ಶತ್ರುವನ್ನ ಸಂಹರಿಸುತ್ತಾನೆ. ಈ ಎಲ್ಲ ಕೆಲಸಗಳಲ್ಲಿ ನಾವು ಮತ್ತೊಬ್ಬರಿಗೆ ನೋವನ್ನ ಉಂಟು ಮಾಡ್ತಿದ್ದೇವೆ ಅಂತ ಹೇಳಿ ಕೆಲಸ ಮಾಡಿದ್ರೆ ಅದು ಧರ್ಮದ ಕೆಲಸ ಆಗಲ್ಲ, ಬದಲಿಗೆ ಅಧರ್ಮದ ಕೆಲಸ ಆಗತ್ತೆ. ವೈದ್ಯನಾದವನು ರೋಗಿಗೆ ನೋವಾಗುತ್ತೆ ಅಂತ ಹೇಳಿ ಶಸ್ತ್ರಚಿಕಿತ್ಸೆ ಮಾಡದೆ ಹೋದ್ರೆ ಅದು ಅಧರ್ಮದ ಕೆಲಸ. ಇನ್ನು ನ್ಯಾಯಾಧಿಪತಿ ಕಳ್ಳನಿಗೆ ಕೊಡಬೇಕಾದಂತಹ ಸೂಕ್ತ ಶಿಕ್ಷೆಯನ್ನ ಕೊಡದೆ ಹೋದ್ರೆ ಅದು ಅನ್ಯಾಯವಲ್ಲದೆ ಮತ್ತೇನು? ಇನ್ನು ದೇಶಕ್ಕೆ ಸಂಚಕಾರವನ್ನ ಮಾಡುವಂತಹ ಒಬ್ಬ ಶತ್ರುವನ್ನ ಸಂಹರಿಸದೆ ಕೇವಲ ಇವನು ಒಬ್ಬ ಮನುಷ್ಯ ಅಂತ ಹೇಳಿ ಒಬ್ಬ ಯೋಧ ಅವನನ್ನ ಬಿಟ್ಟು ಬಿಡ್ತಾನೆ ಅಂತೇಳಂದ್ರೆ ಅದು ದೇಶದ್ರೋಹದ ಕೆಲಸ ಆಗಲ್ವೇ? ಅದೊಂದು ಕುಕೃತ್ಯ ಆಗಲ್ವೇ? ಹಾಗಾಗಿ ಯಾವಾಗ ನಾವು ಅಧರ್ಮದ ಕಳೆಯನ್ನ ಕೀಳ್ತಾ ಇದ್ದೀವಿ ಅಂತ ಹೇಳಿ ಭಗವದರ್ಪಿತ ಭಾವದಿಂದ ನಾವು ಕೆಲಸ ಮಾಡ್ತೀವೋ ಆಗ ಇವ್ರು ಯಾರು ಕೂಡ ಪಾಪಕ್ಕೆ ಅಂಟುವುದಿಲ್ಲ. ಕಾರ್ಯವನ್ನ ನ್ಯಾಯಯುತವಾಗಿ ಧರ್ಮ ಪರತೆಯಿಂದ ಕೆಲಸ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನೇ ವೈದ್ಯರು ತಾಳ್ತಾರೆ, ನ್ಯಾಯಾಧಿಪತಿಗಳು ತಗೊಳ್ತಾರೆ, ಹಾಗೆಯೇ ಯೋಧರು ಕೂಡ ಭಾವಿಸ್ತಾರೆ. ಹಾಗಾಗಿ ಅಧರ್ಮದ ಕಳೆಯನ್ನ ಕಿತ್ತು ಧರ್ಮದ ಧ್ವಜವನ್ನ ಏರಿಸಬೇಕು ಅಂತೇಳಂದಾಗ ಈ ಎಲ್ಲ ಆಯಾಮದಲ್ಲಿರುವಂಥ ವೃತ್ತಿಪರದ ವ್ಯಕ್ತಿಗಳು ಈ ಭಗವದರ್ಪಿತ ಭಾವದಿಂದ ಕೆಲಸ ಮಾಡಬೇಕು. ವೈದ್ಯನಾದವನು ರೋಗಿಯ ಶಸ್ತ್ರಚಿಕಿತ್ಸೆಯನ್ನ ರೋಗಿಗೆ ನೋವಾಗುತ್ತೆ ಅಂತ ಹೇಳಿ ತಾನು ನೋವು ಪಟ್ಟುಕೊಳ್ಳದೆ ರೋಗವನ್ನ ನಿರ್ಮೂಲನೆ ಮಾಡಲೋಸುಗ ಮಾತ್ರ ನನ್ನ ಕಾರ್ಯ ಇಲ್ಲಿ ನಡೀತಾ ಇದೆ ಅನ್ನುವಂಥ ದೃಷ್ಟಿಯಿಂದ ಮಾಡಿದಾಗ ಅದು ಕಮಲದ ಎಲೆಯ ನೀರಿನ ಮೇಲೆ ಇದ್ದಂತೆ ಕೆಲಸ ನಿರ್ವಹಿಸಿದಂಗಾಗತ್ತೆ. ಹಾಗೆ ನ್ಯಾಯಾಧಿಪತಿಯು ಕೂಡ ನ್ಯಾಯ ತೀರ್ಮಾನವನ್ನ ಮಾಡುವಾಗ ಇವನೊಬ್ಬ ಮನುಷ್ಯ, ಇವನಿಗೆ ಕುಟುಂಬ ಇದೆ, ಇವನು ಆರಾಮವಾಗಿ ಪ್ರಪಂಚದಲ್ಲಿ ಬಾಳಲಿ ಅಂತ ಹೇಳಿ ಬಿಟ್ಟಾಗ ಅಕಸ್ಮಾತ್ ಬಿಟ್ರೆ ಆತ ಮತ್ತಿನ್ನೆಷ್ಟು ಕುಕೃತ್ಯಗಳನ್ನ, ದರೋಡೆಗಳನ್ನ, ಸಂಚಕಾರಗಳನ್ನ ಈ ಸಮಾಜಕ್ಕೆ ಎಸಗಬಹುದು ಅನ್ನುವಂಥ ದೃಷ್ಟಿಕೋನವನ್ನ ಆತ ಯೋಚನೆ ಮಾಡದೆ ಹೋದ್ರೆ ಅದು ಬಹಳ ದೊಡ್ಡ ಅಪರಾಧವಾಗುತ್ತೆ. ಹಾಗಾಗಿ ನ್ಯಾಯಾಧಿಪತಿಯು ಕೂಡ ಕೊಡುವಂತಹ ಶಿಕ್ಷೆಯನ್ನ ನೀರಿನ ಮೇಲಿನಂತೆಯೇ ಅಂಟಿಸಿಕೊಳ್ಳದೆ ನೀಡಿದಲ್ಲಿ ಸಮಾಜಕ್ಕೂ ಕ್ಷೇಮ, ಪರಿಸರಕ್ಕೂ ಒಂದು ಸಂಯಮ. ಹಾಗಾಗಿ ಈ ಎಲ್ಲ ಕೆಲಸಗಳನ್ನ ನಾವು ಕಮಲದ ಎಲೆಯ ಮೇಲಿನ ನೀರಿನಂತೆಯೇ ಕಾರ್ಯನಿರ್ವಹಿಸಿದಲ್ಲಿ ನಿಜಕ್ಕೂ ನಮ್ಮ ಜೀವನ ಭಗವಂತ ನಿಮಿತ್ತ ಮಾಡಿದಂತಹ ಜೀವನದಂತೆ ಸಾರ್ಥಕಗೊಳ್ಳುತ್ತೆ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಯಾವುದೂ ಕೂಡ ತನಗಾಗಿ ಮಾಡ್ತಾ ಇಲ್ಲ, ಕರ್ಮದ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ಆದರೆ ಭಗವನ್ ನಿಯಾಮಕನು ಏನು ನನಗೆ ನಿರ್ದೇಶವನ್ನ ನೀಡಿದ್ದಾನೆ ಆ ನಿರ್ದೇಶಯುತವಾದಂತಹ ಕೆಲಸವನ್ನ ತಾನು ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಿ ಆತ ಮಾಡ್ತಾ ಹೋಗ್ತಾನೆ. ಈ ಒಂದು ಪದ್ಯಕ್ಕೆ, ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳೋಣ ಬನ್ನಿ. ಯಾರೋ ಗದರಿದರೆಂದು ಗುಡುಗದಿರು ನೀ ಕುದಿದು, ಯಾರೋ ಗದರಿದರೆಂದು ಗುಡುಗದಿರು ನೀ ಕುದಿದು, ಕಸವ ನೆಸೆದರು ಎಂದು ಕಡಲು ಕುದಿಯುವುದೇ, ಹಳಿದವರ ಹೆಸರನಿ ಇಡು ನಿನ್ನ ಮಕ್ಕಳಿಗೆ, ಹಳಿದವರ ಹೆಸರನಿ ಇಡು ನಿನ್ನ ಮಕ್ಕಳಿಗೆ, ವಿನಯವಂತಿಕೆ ಇರಲಿ ಮುದ್ದು ರಾಮ, ವಿನಯವಂತಿಕೆ ಇರಲಿ ಮುದ್ದು ರಾಮ. ಹಾಗಾಗಿ ಯಾರೋ ಗದರ್ತಾರೆ ಅಂತ ಹೇಳಿ ನಾವು ಗುಡುಗಿ ನಿಂತು ಸಿಟ್ಟು ಮಾಡ್ಕೊಳ್ಬಾರ್ದು. ಒಂದು ಸಮುದ್ರ ಯಾರೋ ಕಸ ಎಸಿತಾರೆ ಅಂತ ಹೇಳಿ ಕುದ್ದು ಹೋಗುತ್ತೆಯೇ? ಅದು ತನ್ನ ಪಾಡಿಗೆ ತಾನಿರುತ್ತೆ.
ತನಗೆ ಎಷ್ಟೇ ಕಸ ಎಸಿಲಿ ತಾನು ಸಮುದ್ರ, ತನಗೆ ಎಲ್ಲವನ್ನ ಜೀರ್ಣಿಸಿಕೊಳ್ಳುವಂತಹ ಅಗಾಧ ಶಕ್ತಿ ಇದೆ ಎಂಬ ಒಂದು ವಿಶಾಲತೆಯಲ್ಲಿ ಅದು ಜೀವಿಸುತ್ತೆ. ಹಾಗಾಗಿ ದೊಡ್ಡವರಾಗಬೇಕು ಅಂತ ಹೇಳಂದ್ರೆ ಕಡಲಿನ ಹಾಗೆ ಇರಬೇಕು, ಅದೇ ವಿನಯವಂತಿಕೆ ಅನ್ನುವಂಥ ಮಾತನ್ನ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಯಾವಾಗ ನಾವು ಭಗವದರ್ಪಿತ ಭಾವದಿಂದ ಕೆಲಸ ಮಾಡ್ತೀವೋ ಆಗ ನಮ್ಮಲ್ಲಿ ವಿನಯವಂತಿಕೆ ಅನ್ನೋದು ಸಾತ್ವಿಕ ರೂಪದಲ್ಲಿಯೇ ಇರುತ್ತೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.